ನಿಂದ ಮೈಸೂರಿಗೆ ಬಿಜೆಪಿಯ ಪಾದಯಾತ್ರೆ. ಭ್ರಷ್ಟಾಚಾರದ ವಿರುದ್ಧದ ಬಿಜೆಪಿಯ ಪಾದಯಾತ್ರೆಯ ವಿರುದ್ಧ ಯತ್ನಾಳ್ ಜಾರಕಿಹೊಳಿ ಅವರ ಇನ್ನೊಂದು ಪಾದಯಾತ್ರೆ ಬೆಳಗಾವಿಯಿಂದ ಬಳ್ಳಾರಿಯವರೆಗೆ. ಬಿಜೆಪಿಯಲ್ಲೇ ಭಿನ್ನಮತ ಸ್ಫೋಟ, ಬಿಜೆಪಿಯಲ್ಲಿ ದಕ್ಷಿಣ ಮತ್ತು ಉತ್ತರದ ನಾಯಕರ ನಡುವೆ ಪಾದಯಾತ್ರೆ ವಿರುದ್ಧ ಪಾದಯಾತ್ರೆ. ಬೆಂಗಳೂರು ಮೈಸೂರು ಪಾದಯಾತ್ರೆಗೆ ಉತ್ತರ ಕರ್ನಾಟಕದ ಬಿಜೆಪಿ ನಾಯಕರ ಅಸಮಾಧಾನ. ವಾಲ್ಮೀಕಿ ಹಗರಣದ ವಿರುದ್ಧ ಪ್ರತ್ಯೇಕ ಪಾದಯಾತ್ರೆಗೆ ಯತ್ನಾಳ್ ಜಾರಕಿಹೊಳಿ ಯೋಜನೆ. ಪ್ರತ್ಯೇಕ ಪಾದಯಾತ್ರೆ ನಡೆಸಲು ಬಿಜೆಪಿ ಹೈಕಮಾಂಡ್ ಅನುಮತಿ ಕೇಳಿದ ರಮೇಶ್ ಜಾರಕಿಹೊಳಿ. ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರಿಂದ ಇನ್ನೊಂದು ಪಾದಯಾತ್ರೆಗೆ ಹೈಕಮಾಂಡ್ ಅನುಮತಿ. ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಲ್ತಿಲ್ವಾ ಉಳಿದ ಕಾಂಗ್ರೆಸ್ ನಾಯಕರು? ಪಾದಯಾತ್ರೆಯ ವಿರುದ್ಧ ಸಿದ್ದರಾಮಯ್ಯ ಬೆಂಬಲಿಗರಿಂದ ಅಹಿಂದ ಹೋರಾಟಕ್ಕೆ ಪ್ಲಾನ್. ಪಾದಯಾತ್ರೆ ನಡೆಯೋ ಸ್ಥಳದಲ್ಲೇ ಸಿಎಂ ಅವರ ಅಹಿಂದ ಸಮಾವೇಶ. ಪಾದಯಾತ್ರೆ ನಡೆಯೋ ಸ್ಥಳದಲ್ಲೇ ಸಿಎಂ ಪರವಾಗಿ ಅಹಿಂದ ಸಮಾವೇಶದ ಯೋಜನೆ. ಅಹಿಂದ ಅಸ್ತ್ರದ ಮೂಲಕ ಮೂಡಾ ಆರೋಪದಿಂದ ಬಚಾವಾಗುವ ಪ್ರಯತ್ನ ಮಾಡ್ತಾ ಇದ್ದಾರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ? ಡಿ ಕೆ ಶಿವಕುಮಾರ್ ಜೋಡಿ ಅಡ್ಜಸ್ಟ್ ಇದ್ದಿದ್ದು ಗೊತ್ತಾಗೋದಿಲ್ವಾ? ಇಂಥ ರಾಜ್ಯಾಧ್ಯಕ್ಷರಿಗೆ ಎದಕ್ಕೆ ಹೋಗ್ತೀರಪ್ಪ ನೀವು? ಅದೇನದು ಪಾದಯಾತ್ರೆ? ಅವರೆಲ್ಲ ಅನ್ಯೋನ್ಯ ಸಂಬಂಧದ ಡಿ ಕೆ ಶಿವಕುಮಾರ್ ಜೊತೆಗೆ, ಸಿದ್ದರಾಮಯ್ಯ ಜೊತೆಗೆ, ನಮ್ಮ ಯಾರವರು ವಸತಿ ಮಂತ್ರಿ ಅದಲ್ಲ ಜಮೀರ್ ಅಣ್ಣನ ಜೊತೆಗೆ. ಇತ್ತಾಗ ಬದಲಾವಣೆ ಆಗೋದಿಲ್ಲ. ಯಾಕಂದ್ರೆ ಅವ್ರ ಫೈಲ್ ಇವ್ರ ಬಲ್ಲಿ ಅದಾವ, ಇವ್ರ ಫೈಲ್ ಅವ್ರ ಬಲ್ಲಿ ಅದಾವ. ಪಾದಯಾತ್ರೆಗೆ ಸೀರಿಯಸ್ನೆಸ್ ಬೇಕು. ನೇರವಾಗಿ ಪಾದಯಾತ್ರೆಯಲ್ಲಿ ಪ್ರಾಮಾಣಿಕತೆ ಬೇಕು. ಅಲ್ಲಿ ಇಲ್ಲ, ಕೇವಲ ತಮ್ಮ ಲೀಡರ್ಶಿಪ್ಪನ್ನು ತೋರಿಸಲಿಕ್ಕೆ ಇವತ್ತು ಪಾದಯಾತ್ರೆ ಅಷ್ಟೇ. ನಿಮ್ಮ ನಾಯಕತ್ವ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಬರೀ ನಾವು ಸದನದಲ್ಲಿ ಗಲಾಟೆ ಮಾಡಿದ ಪಾದಯಾತ್ರೆ ಮಾಡಬೇಕು. ಮೊದಲು ಬಳ್ಳಾರಿ ಪಾದಯಾತ್ರೆ ಮಾಡ್ಬೇಕಂತ ಈ ತಮ್ಮ ಮಾಧ್ಯಮ ಮುಖಾಂತರ ಮಣ್ಣು ಮುಖಾಂತರ ಮತ್ತು ನಾನು ಈಗಾಗಲೇ ಭಾರತೀಯ ಜನತಾ ಪಕ್ಷ ದಿಲ್ಲಿಯ ಮಟ್ಟಿಗೆ ನಾನು ಪರ್ಮಿಷನ್ ಕೇಳಿದ್ದೇನೆ. ಇದಕ್ಕೆ ನಾನು ಮತ್ತು ಯತ್ನಾಳ್ ಕೂಡಿ ಒಂದು ಕೆಲವೊಂದು ಶಾಸಕರು, ಕೆಲವು ಹಿರಿಯರು ಶಾಸಕ ಕೆಲವೊಂದು ಹೆಸರು ಹೇಳೋದಿಲ್ಲ, ನನ್ನ ಹೆಸರು ಹೇಳಕ್ಕೆ ಹೇಳಿದ್ದೇನೆ. ಯತ್ನಾಳ್ ಬಸನಗೌಡ ಯತ್ನಾಳ್ ಇಬ್ಬರು ಕೂಡಿ ಕೂಡಲ ಸಂಗಮದ ಬಳ್ಳಾರಿ ಪಾದಯಾತ್ರೆ ಮಾಡಬೇಕು. ಮುಂದಿನದಲ್ಲಿ ಯೋಜನೆ ನಮಗೆ ವಾಲ್ಮೀಕಿ ಆಗಿರ್ಬೋದು, SC ST ಅನುದಾನ ಅದಕ್ಕೆ ಗ್ಯಾರಂಟಿಗೆ ಏನು ಬಳಸ್ಯಾರಲ್ಲ ಅದನ್ನು ವಿಷಯ ಮುಂದಿಟ್ಕೊಂಡು ನಮ್ಮ ಅಧ್ಯಕ್ಷರ ಮುಂದವ್ರೆ ಭಾಳ ಚಲೋ ಅವ್ರು ಮಾಡಿದ್ರೆ ಯತ್ನಾಳು ನಾನು ಮಾಡ್ಬೇಕಂತ ಇನ್ನೂ ದಿನಾಂಕ ನಿಗದಿ ಆಗಿಲ್ಲ. ಅತಿ ಶೀಘ್ರದಲ್ಲಿ ನಾವು ಎಲ್ಲ ಕುಡ್ಕೊಂಡು ಒಂದು ಬೆಳಗಾವಿ ಮೀಟಿಂಗ್ ಮಾಡ್ಕೊಂಡು ಅತಿ ಶೀಘ್ರ ಒಂದು ಪ್ರಾರಂಭ ಮಾಡ್ತೀವಿ. ನಾನು ನಾಯಕ ಅಂತ ನಾನು ಹೇಳ್ಕೊಂಡೇ ಇಲ್ವಲ್ಲ. ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತ. ನಾನು ನಾಯಕ ಅಂತೇಳಿ ಯಾವತ್ತೂ ಕೂಡ ಹೇಳ್ಕೊಂಡಿಲ್ಲ. ಪಕ್ಷದ ವರಿಷ್ಠರು ಎಲ್ಲ ಹಿರಿಯರು ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇನೆ ಹೊರತು ನಾವು ಪಕ್ಷದ ನಾಯಕ ಅಂತೇಳಿ ಯಾವತ್ತೂ ಕೂಡ ಹೇಳ್ಕೊಂಡಿಲ್ಲ. ನೋಡಿ, ಒಬ್ಬರು ಇಬ್ಬರು ಏನೋ ಹೇಳಿಕೆಗಳು ಕೊಡ್ತಾರೆ ಅಂತೇಳಿ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೂ ಸಹ ಅದ್ರ ನಡುವೆನೂ ಕೂಡ ಅವ್ರು ಪಾದಯಾತ್ರೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಕೂಡ ನಮ್ಮ ಹೋರಾಟಕ್ಕೆ ಇನ್ನೂ ದೊಡ್ಡ ಶಕ್ತಿ ಕೊಡ್ತದೆ. ಹಾಗಾಗಿ ಅದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ. ಇವರುಗಳು ಯಾರು ಆರೋಪ ಮಾಡ್ತಾರೆ ಇವರೇ ಎಲ್ಲ ಫಲಾನುಭವಿಗಳು ಹೆಚ್ಚು ಜನ. ಇವರು ನಾನು ಬೆಂಗಳೂರಿನಲ್ಲಿ ಇದ್ಕೊಂಡು ನಾನು ಮಂಡ್ಯದಲ್ಲಿ ವಾಸ ಮಾಡ್ತಿದ್ದೀನಿ, ನಾನು ಎಂಥದ್ದು ಮೈಸೂರಲ್ಲಿ ವಾಸ ಮಾಡ್ತಾ ಇದ್ದೀನಿ, ನನಗೆ ಈ ಸೈಟ್ ಕೊಡಿ ಆ ಸೈಟ್ ಕೊಡಿ ಅಂತ ಎಲ್ಲ ಫಾಲ್ಸ್ ಡಿಕ್ಲರೇಷನ್ಸ್ ಇವ್ರುಗಳೇ ಕೊಟ್ಕೊಂಡು ಎಲ್ಲ ಮೂಡಾದಲ್ಲಿ ಜಾಗ ತಗೊಂಡಿರ್ತಕ್ಕಂಥವ್ರು ಇವರೇ.
ಇದೊಂದು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಕೆಟ್ಟ ಹೆಸರು ತರ್ತಕ್ಕಂಥದ್ದು, ಅವರ ಒಳ್ಳೆಯ ಹೆಸರಿಗೆ ಮಸಿ ಬಳಿತಕ್ಕಂಥ ಪ್ರಯತ್ನ. ಇದನ್ನು ನಾವು ಖಂಡನೆ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು. ಇವರು ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಏನು ಟಾರ್ಗೆಟ್ ಮಾಡಿ ಅವರು ಹೀನವಾಗಿ ಮಾತಾಡ್ತಾರೆ, ಅದು ಸಿದ್ದರಾಮಯ್ಯನವ್ರಿಗಲ್ಲ, ರಾಜ್ಯದಲ್ಲಿರ್ತಕ್ಕಂಥ ಅಹಿಂದ ವರ್ಗಗಳ ವಿರುದ್ಧ ಮಾಡ್ತಕ್ಕಂಥ ಒಂದು ಹೀನ ಕೃತ್ಯ ಅಂತೇಳಿ ನಾವು ಭಾವಿಸ್ಬೇಕಾಗುತ್ತೆ. ಬೇರೆ ಜಿಲ್ಲೆಗಳಲ್ಲಿ ಪ್ರಶ್ನೆ ಬೇರೆ. ನಮ್ಮ ಜಿಲ್ಲೆಗಳಲ್ಲಿ ಎಲ್ಲ ಅಹಿಂದ ವರ್ಗದ ಮುಖಂಡಗಳು ಸೇರಿ ನಾವು ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದು ಒಂದು ಚಿಂತನೆ ಇದೆ. ಅದು ಯಾವಾಗ ಕಾರ್ಯಗತ ಆಗುತ್ತೆ ಅಂತ ಹೇಳಿದ್ರೆ, ಇವರು ಏನಾದರೂ ಪಾದಯಾತ್ರೆ ಪ್ರಾರಂಭ ಮಾಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಬೃಹತ್ ಒಂದು ಅಹಿಂದ ವರ್ಗಗಳ ಪ್ರತಿಭಟನಾ ಮೆರವಣಿಗೆಯನ್ನು ಕೂಡ ನಮ್ಮಲ್ಲಿ ಮಾಡ್ತೇವೆ. ಅಹಿಂದ ಅಂದರೆ ದಲಿತರು ಸೇರಿತಾನೆ, ಅವರೆಲ್ಲ ಈಗಾಗಲೇ ಬೀದಿಗಿಳಿದಿದ್ದಾರೆ. ನೀವು ಮಾಡಿದ ಕ್ರಮಗಳನ್ನು ವಿರೋಧಿಸಲಿಕ್ಕೆ ಅವರು ಇಳಿದಿದ್ದಾರೆ. ಇದು ತಪ್ಪು ಮಾಡಿದ ವ್ಯಕ್ತಿಯ ವಿಷಯವೇ ಹೊರತು ಇದು ಅಹಿಂದ, ದಲಿತ ಅಥವಾ ಹಿಂದುಳಿದ ಅಲ್ಪಸಂಖ್ಯಾತ ಅಲ್ಲ. ನೀವು ಇದನ್ನ ರಕ್ಷಣೆಗೆ ನೀವು ಅದನ್ನು ಅಹಿಂದ ಅಂತ ತಗೊಳ್ತಾ ಇದ್ದೀರಿ ಹೊರತು ನೀವು ಇದಕ್ಕೂ ಅದಕ್ಕೆ ಸಂಬಂಧ ಕಲ್ಪಿಸಬೇಡಿ. ಇದು ಇರ್ತಕ್ಕಂಥದ್ದು ಇಂಡಿವಿಜುವಲ್. ಮುಖ್ಯಮಂತ್ರಿಯವರು ನೇರ ಈ ಕೇಸ್ನಲ್ಲಿದ್ದಾರೆ. ಅವರ ಶ್ರೀಮತಿಗೆ ಈ ಸೈಟ್ಗಳು ಬಂದಿದೆ. ಇದಕ್ಕೆ ಉತ್ತರ ಕೊಡಬೇಕೆ ಅವರು, ಅಹಿಂದಾಗಲ್ಲ. ನಾವು ಅಹಿಂದ ಬಗ್ಗೆ ಆಪಾದನೆ ನಮ್ಮದಿಲ್ಲ. ನಾವು ಕೂಡ ಅಹಿಂದದವರ ಪರವಾಗೇ ಹೋರಾಟ ಮಾಡ್ತಾ ಇರೋದು. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ತೇಜಸ್ವಿನಿಯವರು ಕಾಂಗ್ರೆಸ್ನಿಂದ, ದೇವರಾಜ್ ಅವರು JDS ಇಂದ, ಚಲವಾದಿ ನಾರಾಯಣ ಸ್ವಾಮಿ ಅವರು BJP ಇಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರಾದ ನಂತರ ಮೊದಲನೇ ಸಲ ಚಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಸ್ಟುಡಿಯೋಗೆ ಬಂದಿರೋದು. ಚಲವಾದಿ ಅವರೇ, ಅಭಿನಂದನೆಗಳ ತಮಗೆ. ಧನ್ಯವಾದಗಳು ಸರ್. ಧನ್ಯವಾದ. ಚರ್ಚೆ ಶುರು ಮಾಡ್ತಾ ಇದ್ದೀನಿ. ಐ ಥಿಂಕ್ ಫಸ್ಟು ರಿಯಾಕ್ಷನ್ ಇರೋದೇ ತಗೋಣ. ತೇಜಸ್ವಿನಿ ಮೇಡಮ್, ನಾಳೆ ನಾನು ಏನೋ ಒಂದು ತಪ್ಪು ಮಾಡಿ ನಾನು ಸಿಕ್ಕಾಕ್ಕೊಂಡ್ರೆ, ಜನ ನನ್ನನ್ನು ಬೈದರೆ, ಅದು ನನ್ನನ್ನು ಬೈದಂಗೆ, ಅಜಿತ್ ಹನುಮಕ್ನವ್ರನ್ನ ಬೈದಂಗೆ, ಅದು ನನ್ನ ಸಮುದಾಯವನ್ನು ಬೈದಂಗಲ್ಲ, ಪ್ರಶಾಂತ್ ನಾಥ್ಗೂ ಅಪ್ಲೈ ಆಗುತ್ತೆ, ಎಲ್ರಿಗೂ ಅಪ್ಲೈ ಆಗುತ್ತೆ. ಅದು ಇದು ಅಹಿಂದ ಇದು ಬಂದುಬಿಡುತ್ತೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಆರೋಪ ಇರೋದು. ಒಂದು ನ್ಯಾಯಾಂಗ ಕಮಿಷನ್ ರಚನೆ ಆಗಿದೆ, ಅವರು ತನಿಖೆ ಮಾಡ್ತಾರೆ, ವರದಿ ಕೊಡ್ತಾರೆ. ಅಹಿಂದ ಅಂತ ಹೆಂಗೆ ಬಂತಿದ್ದು ಅಂತ? ಅಹಿಂದ ಮತ್ತು ಜಾತಿ ಕುಲಗಳಿಲ್ಲದೆ ಇದ್ರೆ ನಾವೆಲ್ಲ ಇಲ್ಲಿ ಕುಳಿತಿರೋರು ಎಲ್ಲರೂ ಸಹ ಅದು ಆತ್ಮವಂಚನೆಯ ಮಾತಾಗುತ್ತೆ. ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಉದ್ದೇಶ, ಸದುದ್ದೇಶ, ದುರುದ್ದೇಶಗಳೇನೇ ಇರಲಿ, ಜಾತಿ ಅನ್ನೋದು ಒಂದು ಮೇಜರ್ ಫ್ಯಾಕ್ಟರ್. ಮತ್ತೆ ಸಿದ್ದರಾಮಯ್ಯನವರು 50 ವರ್ಷಗಳ ಹೋರಾಟದ ಪ್ರತಿಫಲವಾಗಿ ತುಂಬಾ ಕಷ್ಟದ ಮೂಸೆಯಲ್ಲಿ ಪಳಗಿ ಬಂದಂಥವ್ರು. ಈಸ್ ದ ಚಾಂಪಿಯನ್ ಆಫ್ ದ ಮಾಸಸ್. ಮತ್ತೆ ಅವರು ಇಷ್ಟರ ಸುದೀರ್ಘವಾದ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆಯನ್ನು ತೆಗೆದುಕೊಳ್ಳದೆ, ಒಳಗೊಂದು ಹೊರಗೊಂದಿಲ್ಲ, ಅವರ ವ್ಯಕ್ತಿತ್ವ ಪಾರದರ್ಶಕ ವ್ಯಕ್ತಿತ್ವ ಇದೆ. ಸಿದ್ದರಾಮಯ್ಯನವರ ಶ್ರೀಮತಿಯವರು ಮೈಸೂರಿನಲ್ಲಿ ಜಮೀನು ಕಳ್ಕೊಂಡಿದ್ದಾರೆ. ಅವರಿಗೆ ಬದಲಿಯಾಗಿ ಮೈಸೂರಿನಲ್ಲಿ ಜಮೀನು ಕೊಟ್ಟಿದೆ. ಬೆಂಗಳೂರಿನ ಆಸುಪಾಸಿನವರಿಗೆ, ಕರ್ನಾಟಕದ ವಿವಿಧ ಭಾಗದಲ್ಲಿರೋರಿಗೆ, ಹಾಸನದವರಿಗೆ, ರಾಮನಗರದವರಿಗೆ ಮೈಸೂರಿನಲ್ಲಿ ಸೈಟ್ಗಳು ಕೊಟ್ಟಾಗ ಮಾತನಾಡ್ದಲ್ಲಿರ್ತಕ್ಕಂಥವ್ರು ಅದನ್ನ ನೋಡ್ಕೊಳ್ಳೋದಕ್ಕೆ ಕಾನೂನಿದೆ. ಈಗ ಸ್ವತಃ ವಕೀಲರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿಯೂ ಕೂಡ ಪಾರದರ್ಶಕವಾದ ತನಿಖೆ ಆಗಲಿ ಅಂತ ಹೇಳೋ ಕಾರಣಕ್ಕಾಗಿ ನ್ಯಾಯಾಂಗ ಇದಕ್ಕೆ ಒಪ್ಪಿಸಿದ್ದಾರೆ. ಸದನದ ಒಳಗಡೆ ಕೊಡಬೇಕಾದ ಎಲ್ಲವನ್ನೂ ಹೇಳಿದ್ದಾರೆ. ಸದನದ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಿದ್ದಲ್ಲದೆ ಅವರಿಗೆ ಕಪ್ಪು ಚುಕ್ಕೆ ತರಬೇಕು. ಪ್ರತಿಯೊಂದು ಪ್ರಕರಣದಲ್ಲಿ ನೋಡ್ತಾ ಬನ್ನಿ, ಸಿದ್ದರಾಮಯ್ಯನವರಿಗೆ ಒಂದು ಚಿನ್ನದ ಪುತ್ಥಳಿಯನ್ನ ಮಾಡಿಸುವಷ್ಟು ಕೋಟ್ಯಾಂತರ ಒಂದು ಏನು ಬಡ ವರ್ಗದ ಅಭಿಮಾನಿಗಳಿದ್ದಾರೆ. ಆ ವಾಚ್ದೊಂದು ಇಶ್ಯೂ ಆಗತ್ತೆ, ಅಥವಾ ಸಿದ್ದರಾಮಯ್ಯನವ್ರು ಏನು ಮಾಡಿದ್ರು ತಪ್ಪು ಅಂತಕ್ಕಂಥದ್ದು ಅದು ಹೊಟ್ಟೆ ಕಿಚ್ಚು. ಅದು ಅವರ ಜೀವನದ ಇದರಲ್ಲಿ ನೋಡ್ಕೊಂಡು ಬಂದ್ರೆ ಗೊತ್ತಾಗ್ತಾ ಇದೆ. ಹಾಗಾಗಿ ಇವತ್ತು ಅವರು ಕೋಟ್ಯಾಂತರ ಮತದಾರರ ಕಣ್ಮಣಿಯಾಗಿದ್ದಾರೆ, ಕೆಟ್ಟ ಹೆಸರು ತಗೊಂಡಿಲ್ಲ. ಲಕ್ಷಾಂತರ ಕಾಂಗ್ರೆಸ್ ಕಾರ್ಯಕರ್ತರು ಅವರು ಬೆನ್ನಿಗಿದ್ದಾರೆ. ನಮ್ಮ ಪಕ್ಷದ ಹೈಕಮಾಂಡ್ನಿಂದ ಸ್ಥಳೀಯ ನಾಯಕತ್ವದವರೆಗೆ ನಮ್ಮ DCM ಶಿವಕುಮಾರ್ ಜಿ ಅವರು ಸೇರಿ ಪ್ರತಿಯೊಬ್ಬರು ನಮ್ಮ ಮುಖ್ಯಮಂತ್ರಿಗಳ ಜೊತೆಗೆ, ನಮ್ಮ ಸರ್ಕಾರದ ಜೊತೆಗೆ ಆರೋಪ ಮಾಡ್ತಾ ಇರುವ BJP JDS ಹತ್ರ ಒಂದಷ್ಟು ಡಾಕ್ಯುಮೆಂಟ್ಸ್ ಇದೆ. ಇದು ಸುಳ್ಳು ಅಂತ ನಿರಾಕರಿಸ್ತಾ ಇರುವ ಸಿದ್ದರಾಮಯ್ಯನವರ ಹತ್ರ ಒಂದಷ್ಟು ಡಾಕ್ಯುಮೆಂಟ್ಗಳಿದೆ. ಯಾವ ಡಾಕ್ಯುಮೆಂಟಿನ ತೂಕ ಎಷ್ಟು, ಅಂತಿಮ ನಿಷ್ಕರ್ಷ ಏನು ಅನ್ನೋದು ಡಿಸೈಡ್ ಆಗುತ್ತೆ. ಒಂದು ನಿಮಿಷ ಮೇಡಮ್, KN ರಾಜಣ್ಣ ಅವರು ಹೇಳ್ತಾರೆ, ಸಿದ್ದರಾಮಯ್ಯನವರ ಮೇಲೆ ಆರೋಪ ಮಾಡಿದ್ರೆ ಅಹಿಂದ ವರ್ಗಗಳಿಗೆ ಅವಮಾನ ಮಾಡಿದಂತೆ. ಅವರು ಅಹಿಂದವೂ ಹೌದು,
ಸಿದ್ದರಾಮಯ್ಯನವರು ಜನಪ್ರಿಯ ಮುಖ್ಯಮಂತ್ರಿಯೂ ಹೌದು, ಅವರು ಕುರುಬ ಜನಾಂಗದ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದವರು ಹೌದು, ಮತ್ತು ಅವರು ಅಹಿಂದಾದ ಪರಮೋಚ್ಚ ನಾಯಕರು ಹೌದು. ಅವೆಲ್ಲವೂ ಸತ್ಯ. ಯಾಕೆ ಹೇಳ್ಬಾರ್ದು? ಭ್ರಷ್ಟಾಚಾರ ನಾನು ಗೌಡ ಅಂತ ಹೇಳ್ಕೊಳ್ಳೋದಾದ್ರೆ, ಎಸ್ಸಿ ಅಂತ ಹೇಳ್ಕೊಳ್ಳೋದಾದ್ರೆ, ಬ್ರಾಹ್ಮಣರು ಅಂತ ಹೇಳ್ಕೊಳ್ಳೋದಾದ್ರೆ, ಹೇಳ್ಕೊಳ್ಳೋದ್ರ ಬಗ್ಗೆ ಅಲ್ಲ ಭಿನ್ನಾಭಿಪ್ರಾಯ ಇರುವಂತದ್ದು. ಸಿದ್ದರಾಮಯ್ಯನವರ ಮೇಲೆ ಆರೋಪ ಮಾಡಿದ್ರೆ ಅಹಿಂದ ವರ್ಗಗಳಿಗೆ ಅವಮಾನಿಸಿದಂತೆ ಹೌದಾ? ಮುಖ್ಯಮಂತ್ರಿ ಸಿಕ್ಕಿಲ್ಲ ಅಂತೇಳಿ ಒಕ್ಕಲಿಗ ಜನಾಂಗ ಕೊಡಬೇಕು ಅಂತ ಕೇಳಿದಾಗ ತಪ್ಪೇನಿದೆ? ನಮ್ಮ ಜನಾಂಗದಲ್ಲಿ ಕಷ್ಟಪಟ್ಟು ತುಂಬಾ ಸಾರಿ ಸುದೀರ್ಘ ಪಯಣ ಮಾಡ್ಕೊಂಡ್ ಬಂದಿದ್ದಾರೆ. ಆಗ್ಬೇಕು ಅನ್ನೋದು ನಮ್ಮ ಜನಾಂಗದ ಸಮಾಜದ ಬೇಡಿಕೆ ಇದೆ. ನಾನು ಹೇಳಿದ್ದು ಅಂದ್ರೆ ಅಭಿಮಾನ ಇರಬಾರ್ದು ಅಂತಲ್ಲ ನಾನು ಹೇಳ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಸಾರ್ವಜನಿಕ ಜೀವನದಲ್ಲಿ ತಮ್ಮನ್ನ ತಾವು ಪಾರದರ್ಶಕವಾಗಿ ಒಪ್ಪಿಸ್ಕೊಂಡಿದ್ದಾರೆ. ಒಳಗೊಂದು ಹೊರಗೊಂದು ಜೀವನ ಇಲ್ಲ. ಕಷ್ಟಪಟ್ಟು ಬಂದಿದ್ದಾರೆ, ಯಶಸ್ವಿ ರಾಜಕಾರಣಿಯಾಗಿದ್ದಾರೆ, ಒಂದು ಸದೃಢವಾಗಿ ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದಾರೆ. JDSಗೆ ಮತ್ತು BJPಗೆ ಸಿದ್ದರಾಮಯ್ಯನವ್ರನ್ನಾಗಲಿ ಕಾಂಗ್ರೆಸ್ನಾಗಲಿ ಟೀಕೆ ಮಾಡುವಂತ ಯಾವುದೇ ನೈತಿಕತೆ ಇಲ್ಲ. ನಾವು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಮಾಜಿ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪಾಜಿಯವರು ಏನು ಈಗ JDS ಪರಮೋಚ್ಚ ನಾಯಕರಿಗೆ ಯಾವುದೇ ಜಮೀನ್ ಕಳ್ಕೊಳ್ಳದಲ್ಲೇ ಎಕರೆಗಟ್ಟಲೆ ಜಮೀನನ್ನು ಅಮೂಲ್ಯವಾದನ್ನು ಹೇಗೆ ಕೊಟ್ಟು ಅವ್ರು ಹೇಳಿದ್ದಾರೆ. ಅದಕ್ಕೆ ಅವರು ಉತ್ತರ ಕೊಡ್ಲಿ ಅಷ್ಟೇ. ನಾವು ಅವರದೇ ಪ್ರಶ್ನೆಗೆ ಅವರದೇ ಉತ್ತರ ಕೊಟ್ಟಿದ್ದೀವಿ. ಮೂಡಾ ಸೈಟಿಗೆ ಕುಮಾರಸ್ವಾಮಿ ಅವರು ಅರ್ಜಿ ಹಾಕೊಂಡಿದ್ದರು ನೋಡಿ ಅಂತ ಒಂದು ಡಾಕ್ಯುಮೆಂಟ್ ಬಿಡುಗಡೆ ಆಯಿತು. ಅದು ಕುಮಾರಸ್ವಾಮಿ ಅವರ ಮೇಲೆ ಎತ್ತಲಾದ ಪ್ರಶ್ನೆಯೇ ಹೊರತು ಒಕ್ಕಲಿಗ ಸಮುದಾಯದ ಮೇಲಲ್ಲ. ಒಕ್ಕಲಿಗ ಸಮುದಾಯದ ಮೇಲಲ್ಲ. ನಾಗೇಂದ್ರ ಅರೆಸ್ಟ್ ಆಗಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ. ಅದು ನಾಗೇಂದ್ರರ ಮೇಲಿನ ಆರೋಪವೇ ಹೊರತು ನಾಯಕ ಸಮುದಾಯ ವಾಲ್ಮೀಕಿ ಸಮುದಾಯದ ಮೇಲಿನ ಆರೋಪ ಅಲ್ಲ. ಹಂಗೆ ಆಗಬಾರ್ದು ಅನ್ನೋದು ನಾನು ಹೇಳ್ತಾ ಇರುವಂಥ ಮಾತು. ಎಸ್ ದೇವರಾಜ್ ಅವರೇ, ಸಿದ್ದರಾಮಯ್ಯನವರು ವಿವರವಾದ ಪತ್ರಿಕಾಗೋಷ್ಠಿ ಒಂದನ್ನು ಮಾಡಿದ್ರು, ಅನೇಕ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು. ನಂದು ಏನು ತಪ್ಪಿದೆ ಅಂತ ಕೇಳ್ತಾರೆ ಅವರು. ಸರ್ ಖಂಡಿತವಾಗಿಯೂ ಈಗ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಬಗ್ಗೆ ನಾವು ತೊಗೊಂಡಾಗ ಹೋಬ್ಲೋ ವಾಚ್ ಬಂದಂಥ ಸಂದರ್ಭದಲ್ಲಿ ಅದನ್ನು ಹಿಂದಿರುಗಿಸಿ ವಾಪಸ್ ಕೊಡುವಂಥ ಪರಿಸ್ಥಿತಿ ಬಂತು. ಬಿಡಿ, ಅದು ನಾನು ಅದನ್ನು ಭಾಳಷ್ಟು ಲಂಬಿಸ್ಲಿಕ್ಕೆ ಹೋಗಲ್ಲ. ಅದೇ ಸಿದ್ದರಾಮಯ್ಯವರು 2013ರಿಂದ 2018ರವರೆಗೆ ಅವರ ಅಧಿಕಾರದ ಅವಧಿಯಲ್ಲಿ ರೀಡೂ ಆದಾಗ ಒಟ್ಟು 4 ಕಮಿಷನ್ ಮಾಡ್ತಾರೆ ಸರ್. ಅವತ್ತು ನಾವು ಯಾಕೆ ಇವತ್ತು CBIನ ನಾವು ಎರಡೂ ಪಕ್ಷದವರು ಕೇಳ್ತಿದ್ದೀವಿ ಅನ್ನೋದಕ್ಕೆ ಇದೇ ಕಾರಣ. ಯಾಕೆ 4 ಕಮಿಷನ್ ಮಾಡ್ತಾರೆ. ಒಂದು ಅಕ್ರಮವಾಗಿ ಅದರನ್ನು ಸಾಗಣೆ ಮಾಡೋದಕ್ಕೆ ಒಂದು ಕಮಿಟಿ ಮಾಡ್ತಾರೆ, ಮತ್ತು ಪವರ್ ಪರ್ಚೇಸ್ ಬಗ್ಗೆ ಒಂದು ಕಮಿಟಿ ಮಾಡ್ತಾರೆ, ನೈಸ್ ಬಗ್ಗೆ ಒಂದು ಕಮಿಟಿ ಮಾಡ್ತಾರೆ, ಮತ್ತೆ ಇದೇ ರೀಡು ಹರ್ಕಾವತಿ ಬಗ್ಗೆ ಒಂದು ಕಮಿಷನ್ಸ್ ಮಾಡ್ತಾರೆ, ಒಟ್ಟು ಕೆಂಪಣ್ಣ ಆಯೋಗವನ್ನು ಮಾಡ್ತಾರೆ. ಅದರಲ್ಲಿ ಮತ್ತೆ ನೈಸ್ ಬಗ್ಗೆ ಜಯಚಂದ್ರ ಅವರು ಇರ್ತಾರೆ, ಮತ್ತೆ ಹದಿರಿನ ವಿಷಯದಲ್ಲಿ HK ಪಾಟೀಲ್ ಇರ್ತಾರೆ. ಸೊ ಇಷ್ಟೆಲ್ಲ ಇದ್ರೂ ಸಹ ಅದಷ್ಟು ವರದಿಗಳು ಬಂದು ಅವ್ರ ಕೈ ಸೇರಿದ್ರೂ ಸಹ ಇಲ್ಲಿವರೆಗೂ ಅದು ತಾರ್ಕಿಕ ಅಂತ್ಯವನ್ನು ಕಾಣಲಿಲ್ಲ. ಅದಷ್ಟೂ ಸಹ ಹಾಗೆ ಮುಚ್ಚಾಕಿದ್ದಾರೆ. ಏನಾಯ್ತಾಗ್ರೆ ರೀಡು ವಿಷಯದಲ್ಲಿ ಏನಾಯಿತು? ಸಿದ್ದರಾಮಯ್ಯವ್ರ ವಿಷಯ ನೇರವಾಗಿ ಆ ಒಂದು ಆಯೋಗದಲ್ಲಿ ಬಂದಿದೆ. ಯಾಕೆ ಅದನ್ನು ಇವತ್ತಿನ ದಿವಸ ಕ್ರಮ ಕೈಗೊಳ್ಳಲಿಲ್ಲ? ಇದೇ ಸಂಶಯ. ಇದೇ ಕಾರಣಕ್ಕೋಸ್ಕರ ನಾವು ಏಕ ವ್ಯಕ್ತಿ ನ್ಯಾಯಾಧೀಶರನ್ನು ನೀವು ಮಾಡಿದ್ರಿ, ಆಯೋಗ ಮಾಡಿದ್ರಿ, ತಪ್ಪು. ಅದು ಮಾಡಿದಂಥ ಸಂದರ್ಭ ಯಾವುದು? ನಾಳೆ ಸೆಷನ್ ಆಗುತ್ತೆ, ಇವತ್ತು ಆದೇಶ ಹೊರಡಿಸ್ತೀರಿ ಅಂದರೆ ನಾವು ಯಾವುದೇ ಕಾರಣಕ್ಕೂ ವಿರೋಧ ಪಕ್ಷದವರು ಅಲ್ಲಿ ವಿಧಾನ ಕಲಾಪಗಳಲ್ಲಿ ನಾವು ಮಣ್ಣೆ ಮಾಡಬಾರ್ದು, ಇದನ್ನು ಚರ್ಚೆ ಮಾಡಬಾರ್ದು. ಸರ್ ಈಗ ಮಾನ್ಯ ಸಿದ್ದರಾಮಯ್ಯವ್ರದ್ದು ಇದರಲ್ಲಿ ತಪ್ಪಿಲ್ಲ ಅಂತಲೇ ಅವರೇ ಹೇಳ್ತಾರೆ. ಅವ್ರ ವಿಷಯನೇ ಒಪ್ಪೋಣ. ಸ್ವಲ್ಪ ಇಷ್ಟೆಲ್ಲ ವಿಷಯಗಳನ್ನು ಇವರು ಕಲಾಪದಲ್ಲಿ ಚರ್ಚೆ ಆಗಿಬಿಟ್ಟಿದ್ರೆ ಇಲ್ಲಿವರೆಗೂ ಬರ್ತಾನೆ ಇರಲಿಲ್ವಲ್ಲ? ಸಾಬೀತು ಮಾಡಿದ್ರೆ ಮುಗಿದೋಗಿತ್ತಲ್ಲ ಅಲ್ಲಿಗೆ. ರಾಜ್ಯದ ಹೇಳೋದು ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟ ಹೇಳಿಕೆಯನ್ನು ಸದನದ ಒಳಗೆ ಕೊಡಬೇಕು, ಒಳಗಡೆ ಕೊಟ್ಟಿದ್ದೀರಿ ಸರ್. ಅದಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದೀರಿ. ಸರ್ ಇಲ್ಲಿ ಏನಾಗಿದೆ, ಮಾನ್ಯ ಸಿದ್ದರಾಮಯ್ಯವ್ರನ್ನ ಕೇಂದ್ರೀಕೃತವಾಗಿ ಇವತ್ತು ಮೈಸೂರು ಮೂಡಾದಲ್ಲಿ ಒಟ್ಟು 3,000ದಿಂದ 5,000 ಕೋಟಿ ಹಗರಣ ನಡೆದಿದೆ ಅಂತಕ್ಕಂಥದ್ದನ್ನು ನಮ್ಮ ಆಪಾದನೆ. ನಮ್ಮ ಎರಡೂ ಪಕ್ಷ ವಿರೋಧ ಪಕ್ಷದ ಆಪಾದನೆ ಕೇವಲ ಮಾನ್ಯ ಸಿದ್ದರಾಮಯ್ಯವ್ರ ಬಗ್ಗೆ ಅಲ್ಲ, ಮೂಡಾದಲ್ಲಿ ನಡೆದಿರ್ತಕ್ಕಂತಹ ಆಪಾದನೆ ಎಷ್ಟು, ಪ್ರಮಾಣ ಎಷ್ಟು, ಆ ಹಗರಣದಲ್ಲಿ ನಿಮ್ಮ ಪಕ್ಷದವರು ಇದ್ದಾರೆ ಅಂತ ಅಲ್ಲ ಸರ್. ನಾವು ಅದ್ರ ಬಗ್ಗೆ ಅಭ್ಯಂತರ ಇಲ್ಲ. ದಯವಿಟ್ಟು ಅದನ್ನು ಕಾಂಗ್ರೆಸ್ ಅವರು ಬ್ಲಾಕ್ ಮೇಲ್ ಮಾಡಬಾರ್ದು. ಯಾಕೆಂದ್ರೆ ಹಗರಣ ಇದ್ದಿದ್ರೆ ಜುಲೈಯಲ್ಲಿ ಅಲ್ಲಿನ DC ಮೈಸೂರು DC 14 ಪತ್ರಗಳು ಬರೀತಾರೆ ಸರ್ಕಾರಕ್ಕೆ. ಯಾಕೆ ಆಕ್ಷನ್ ತಗೊಳ್ಳಿಲ್ಲ ಇವರು? ನಾವು ಕೂಗೋವರೆಗೂ ಹೋರಾಟ ಮಾಡೋವರೆಗೂ ಬೇಕಾಗಿತ್ತಾ ಸರ್? ಹೊರಗಡೆ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ, ಕಲಾಪದಲ್ಲಿ ಹೋರಾಟ ಮಾಡಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಮತ್ತು ವಿರೋಧ ಪಕ್ಷವಾಗಿ ನಾವೇನು ಮಾಡಬೇಕಾಗಿತ್ತು? ಇದೇ ಕಾಂಗ್ರೆಸ್ನವರು ವಿರೋಧ ಪಕ್ಷದಲ್ಲಿ ಇದ್ದಿದ್ರೆ ಈ ರೀತಿ ಹಗರಣ ಆಗಿದ್ರೆ ಸುಮ್ಮನೆ ಇರ್ತಿದ್ರಾ ಸರ್? ಇದಷ್ಟೇ ಅಲ್ಲ, ಡಿಸೆಂಬರ್ 17ನೇ ತಾರೀಕು 2015ರಲ್ಲಿ ಮೂಡಾದಲ್ಲಿ ನಡೆದಂತಹ 107 ಸೈಟ್ಗಳ ಹಂಚಿಕೆ ವಿಷಯದಲ್ಲಿ ಇದೇ ಸಿದ್ದರಾಮಯ್ಯವರು CBI ಕೊಡ್ತಾರೆ. 2015ರಲ್ಲಿ ಡಿಸೆಂಬರ್ 17ನೇ ತಾರೀಕು ಮೂಡಾದಲ್ಲಿ ನಡೆದಂತಹ 107 ಸೈಟು ಹಂಚಿಕೆ ವಿಷಯದಲ್ಲಿ ಇವತ್ತು CBI ಕೊಟ್ಟಿದ್ದಾರೆ. ಈ ವಿಷಯದಲ್ಲಿ ಯಾಕೆ CBI ಕೊಡೋದಿಲ್ಲ ನೀವಾಗರೆ? ಅಂದರೆ ನಿಮ್ಮ ವಿಷಯ ಬಂದಾಗ CBI ಬೇಡ, ಬೇರೆಯವ್ರ ವಿಷಯ ಬಂದರೆ CBI ಕೊಡಬೇಕು ಅಂತ ಅರ್ಥ. ಇದು ನೀತಿನ ಇದ್ದಾಗ ಈ ರಾಜ್ಯದಲ್ಲಿ ಅದರ ಅರ್ಥ ಏನಾಗಿದೆ? ಇಲ್ಲಿಗೆ ಸಂಪೂರ್ಣವಾಗಿ ಈ ವಿಷಯವನ್ನು ಹೇಗಾರು ಮಾಡಿ ಮುಚ್ಚಾಕಬೇಕು. ಕೆಂಪಣ್ಣ ಆಯೋಗದ ವರದಿಯನ್ನೇ ಹೇಗೆ ಮುಚ್ಚಾಕಿದ್ರೋ ಅದೇ ರೀತಿ ಮುಚ್ಚಾಕಬೇಕು ಅಂತಕ್ಕಂಥ ಒಂದು ಹುನ್ನಾರ ಇದರಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನಾವಂತೂ ಒಂದು ತಪ್ಪು ಮಾಡಿದ್ವಿ ಅಂತ ಆನೆಸ್ಟಾಗಿ ಒಪ್ಕೊಂತೀವಿ. ಕೆಂಪಣ್ಣ ಆಯೋಗದ ಏನೋ ಅರ್ಕಾವತಿ ವಿಷಯದಲ್ಲಿ ನಾವು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡು ಹೋಗಬೇಕಾಗಿತ್ತು. ಎಲ್ಲೋ ಒಂದು ಕಡೆ ವೈಫಲ್ಯ ಆಗಿದೆ, ಆದರೆ ಈ ಸಲ ಆಗಬಾರ್ದು.
ಇದು ಆಗಬಾರ್ದು. ರಾಜ್ಯದ ಜನತೆಗೆ ಸತ್ಯ ಗೊತ್ತಾಗಬೇಕು. ಈ ರೀತಿಯ ಹಗಲು ದರೋಡೆ ಖಂಡಿತವಾಗಿಯೂ ಈ ರಾಜ್ಯದಲ್ಲಿ ನಡಿಬಾರ್ದು ಅಂತಕ್ಕಂಥದ್ದು ವಿರೋಧ ಪಕ್ಷವಾಗಿ ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ರೆ ತಪ್ಪೇಗಾಗತ್ತೆ? ಇದು ಪ್ರಶ್ನೆ ಸರ್. ಇದಿಷ್ಟಕ್ಕೆ ನಿಲ್ಲೋದಿಲ್ಲ. ಇದಿಷ್ಟಕ್ಕೆ ನಿಂತಿದ್ರೆ ಒಂಥರ. ಇದನ್ನು ನೀವು ನಾವು ಹೇಳಿದಾಗೆ ಒಂದು ನಿಷ್ಪಕ್ಷಪಾತವಾಗಿ ಇವತ್ತಿನ ದಿವಸ CBI ನೀವು ಕೊಟ್ಟರೆ ಇನ್ನೂ ಸ್ಫೋಟಕವಾದ ಸತ್ಯಗಳು ಹೊರಗಡೆ ಬರೋಕ್ಕೆ ಸಾಧ್ಯತೆ ಇದೆ. ಅದನ್ನು ಹೇಗೆ ಕೊಟ್ಟರು ನೀವು ಇವತ್ತು ಮೂಡಾದಲ್ಲಿ 107 ಸೈಟನ್ನು ಹೇಗೆ ಕೊಟ್ಟರು, ಇದನ್ನು ಕೊಡಿ. ನೀವು ಯಾಕೆ ಕೊಡೋದಿಲ್ಲ? ಅದೇ ಕೈ ತಾನೇ ನೀವು ಸಹಿ ಮಾಡಿದವರು. ಇದಕ್ಕೆ ಯಾಕೆ ನೀವು ಮಾಡೋದಿಲ್ಲ? ಯಾಕಂದರೆ ಆ ನೈತಿಕತೆ ಎಲ್ಲೋಯ್ತು ಅಲ್ಲಿಗೆ? ಸರ್ ಖಂಡಿತವಾಗಿಯೂ ಇದು ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಖಂಡಿತ ಸಂಶಯಾತೀತ ವ್ಯಕ್ತಿ ಅಲ್ಲ. ಸಂಶಯಾಸ್ಪದವಾಗಿ ಅವರ ನಡೆ ಇದೆ ಅಂತಕ್ಕಂಥದ್ದು 2013ರಿಂದ 2018ರಲ್ಲೂ ಪ್ರೂವ್ ಆಗಿತ್ತು, ಇವತ್ತು ಸಹ ಪ್ರೂವ್ ಆಗ್ತಿದೆ. ಇವತ್ತು ನಮ್ಮ ನಾಯಕರ ಬಗ್ಗೆ ನನ್ನ ತೇಜಸ್ವಿನಿಯವರು ಮಾತನಾಡ್ತಿದ್ದಾರೆ. ಅವರು ಸ್ಪಷ್ಟವಾಗಿ ಹೇಳಿದರೆ 84ರಲ್ಲಿ ಅರ್ಜಿ ಹಾಕಿದ್ದೆ, ಹಣವನ್ನು ತುಂಬಿದ್ದೀನಿ, ಇವತ್ತಿನವರೆಗೂ ನಿವೇಶನವನ್ನು ಕೊಟ್ಟಿಲ್ಲ. ನಾನು ಒಬ್ಬ ರಾಜ್ಯದ ಪ್ರಜೆಯಾಗಿ ಕಾನೂನುಬದ್ಧವಾಗಿ ನಿವೇಶನ ಪಡೀಲಿಕ್ಕೆ ಹಕ್ಕಿಲ್ವ ನನಗೆ? ಎಸ್, ಬಂದೆ. ಚಲೋ ಅದೇವ್ರೆ. ಅಹಿಂದ ವರ್ಗಗಳನ್ನು ಅವಮಾನಿಸ್ತಾ ಇದ್ದೀರಿ ನೀವು ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಮಾಡುವ ಮೂಲಕ. ನಾನು ಪರಿಶಿಷ್ಟ ಜಾತಿಯಿಂದ ಬರ್ತೇನೆ. ಇದು ಕೂಡ ಅಹಿಂದದಲ್ಲಿ ಒಂದು ಭಾಗ. ನಾನು ತಪ್ಪು ಮಾಡ್ತೇನೆ ಎಲ್ಲಾದರೂ. ನಾಳೆ ಪೊಲೀಸ್ ನನ್ನನ್ನು ಅರೆಸ್ಟ್ ಮಾಡ್ತಾರೆ, ತಪ್ಪಾಗಿ ಜೈಲಿಗೂ ಹೋಗ್ಬೋದು. ನಾನು ಅಪಮಾನ ನನಗ ಸಮುದಾಯಕ್ಕ, ನಾನು ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಒಂದು. ಎರಡನೇದು, ಆ ಸಮುದಾಯಗಳಿಗೆ ತಪ್ಪು ಮಾಡಿ ಅಪಮಾನ ಮಾಡಿದ್ದು ನಾನೇ ಹೊರತು ಬೇರೆಯವರಲ್ಲ. ನಾನೇ ತಪ್ಪು ಮಾಡಿದ್ದು, ಅದು ನನ್ನ ಅದನ್ನು ಹೇಳೋದಂದ್ರೆ ನನ್ನ ಸಮುದಾಯ ತಲೆ ತಗ್ಗಿಸ್ಬೇಕು. ನನ್ನ ತಲೆ ನಮ್ಮಲ್ಲೊಬ್ಬ ಹೆಂಗಿದಾನ, ನಮ್ಮ ಸಮುದಾಯ ತಲೆ ತಗ್ಗಿಸಿದ್ದು ಅವರು ನನ್ನ ಅರೆಸ್ಟ್ ಮಾಡಿದ್ದಕ್ಕಲ್ಲ, ನಾನು ಮಾಡಿದ ತಪ್ಪಿಗೆ. ಅದರಿಂದಾಗಿ ಇಲ್ಲಿ ಒಂದು ಸಮುದಾಯವನ್ನು ನನ್ನ ತಪ್ಪಿಗಾಗಿ ನಾನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಇದು ಸರಿಯಾದ ಕ್ರಮ ಅಲ್ಲ. ಒಂದು. ಎರಡನೇದು, ಅಹಿಂದ ಅಂದರೆ ಯಾರು? ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತ ಸಮುದಾಯ. ಈಗ ಹೋರಾಟ ನಡೆದಿರೋದು ಯಾರ ಪರವಾಗಿ? ಆ ದಲಿತರ ಪರವಾಗಿ, ಅಹಿಂದದ ಭಾಗದಲ್ಲಿರ್ತಕ್ಕಂಥ ದಲಿತರ ಪರವಾಗಿ. ಅಂದಮೇಲೆ ಇನ್ಯಾವ ಅಹಿಂದ ಇದಕ್ಕೆ ಸಪೋರ್ಟಿಗೆ ಬರ್ತದೆ? ದಲಿತ ಸಂಘಟನೆಗಳು ಎಲ್ಲವೂ ಕೂಡ ಬೀದಿಗಳಿವೆ, ಈಗ ಹೋರಾಟ ಮಾಡ್ತಾಯಿವೆ, ನಮಗೆ ಅನ್ಯಾಯ ಆಗಿದೆ ಅಂತ ಮಾಡ್ತೇವೆ ಹಲವು ವಿಷಯಗಳಲ್ಲಿ. ಅದು ಒಂದೇ ಅಲ್ಲ. ಇವತ್ತು ಮೂಡಾದ ಆ ಜಮೀನು ಮೂಲತಃ ದಲಿತರದು. ಎರಡನೆಯದು, ವಾಲ್ಮೀಕಿ ಸಮುದಾಯದ ಹಣ ಇದಾಗಿದೆ. ಮೂರನೇದು, SIP TSP ಹಣ ಡೈವರ್ಟ್ ಆಗಿದೆ. ಇವೆಲ್ಲವೂ ದಲಿತರಿಗಾಗಿರ್ತಕ್ಕಂಥ ಅನ್ಯಾಯ. ಆದ್ದರಿಂದ ದಲಿತರ ಪರವಾಗಿ ಭಾರತೀಯ ಜನತಾ ಪಕ್ಷ ಮತ್ತು JDSನವರು ಬೀದಿಗಿಳಿದಿದ್ದಾರೆ. ಅಪಮಾನ ಯಾರಿಗೆ, ರಕ್ಷಣೆ ಯಾರಿಗೆ, ಯಾರಿಗೆ ನ್ಯಾಯ ಸಿಕ್ಕಬೇಕಾಗಿದೆ, ಇದನ್ನು ಯೋಚನೆ ಮಾಡಬೇಕು ಮೊದಲು. ಹಾಗಾಗಿ ಅಹಿಂದಗಳಿಗೆ ಇವತ್ತು ನ್ಯಾಯ ಕೊಡಿಸಬೇಕು ಅಂತೇಳಿ ನಮ್ಮ NDA ಮೈತ್ರಿಕೂಟ ಹೊರಟಿದೆ. ಆದ್ದರಿಂದ ವೈಯಕ್ತಿಕವಾಗಿ ಮಾಡಿದ ದೋಷಗಳಿಗೆ ಒಂದು ಸಮುದಾಯವನ್ನು ಎಳೆದು ತಂದು, ದೋಷನೇ ಆಗಿಲ್ಲ ಅಂತ ಸರ್ ಅವ್ರದ್ದು ವಾದ. ನೋಡಿ, ಅಷ್ಟು ಡಿಟೇಲ್ ಆಗಿ ಪ್ರೆಸ್ ಮೀಟ್ ಮಾಡಿದ್ರು, ಡಾಕ್ಯುಮೆಂಟ್ಗಳನ್ನು ಬಿಡುಗಡೆ ಮಾಡಿದ್ರು, ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ಅವ್ರ ವರ್ಷನಿಗೆ ಬೆಲೆನೇ ಇಲ್ವಾ ಹಂಗಿದ್ರೆ? ಸದನದಲ್ಲಿ ನಾನು ಇದ್ದೇನೆ. ನಾನು ವಿರೋಧ ಪಕ್ಷದ ನಾಯಕನಾಗಿ ಮೊದಲನೇ ದಿನ ನಾನು ನಿಲುವಳಿ ಸೂಚನೆಯನ್ನು ನಾನೇ ಮೂವ್ ಮಾಡಿದೆ. ಉತ್ತರ ಕೊಡಲಿಕ್ಕೆ ಅದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ಆಗೋದೇ ಇಲ್ಲ ಅಂತಂದರು. ಒಂದು ಸಮಯ ಪ್ರೆಸ್ ಕಾನ್ಫರೆನ್ಸ್ ನೆಕ್ಸ್ಟ್ ಡೇ ಮಾಡಿದ್ರಿ, ಇದನ್ನು ಅಲ್ಲೇ ಮಾಡ್ಬೋದಾಗಿತ್ತಲ್ಲ. ಮತ್ತೆ ಪಲಾಯನ ಮಾಡಿದ್ರಿ. 26ರವರೆಗೂ ಸದನ ಇತ್ತು, 25ಕ್ಕೆ ಸೆನಡೇ ಮಾಡಿ ಹೊರಟು ಬಿಟ್ರಿ. ನೀವು ಆ ರೀತಿ ಓಡಿ ಹೋಗಲಿಕ್ಕೆ ಕಾರಣ ಏನು? ನಂತರದ ದಿನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನೀವು ಬಿಡುಗಡೆ ಮಾಡ್ತೀರಿ. ಇಲ್ಲೇ ಆದರೆ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ, ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಇರ್ತಿತ್ತು. ಪತ್ರಕರ್ತರ ಮುಂದೆ ಕುಳಿತು ಯಾರು ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಏನು ಉತ್ತರ ಕೊಡ್ತೀರಿ ನೀವು? ನೀವು ಹೇಳಿದ್ದನ್ನ ಕೇಳ್ಕೋಬೇಕು, ಬರ್ಕೊಂಡು ಹೋಗ್ಬೇಕಲ್ವೇ? ಪತ್ರಕರ್ತರ ಪ್ರಶ್ನೆನೇ ಮಾಡೋದಿಲ್ಲ ಅಂತ ಅನ್ಕೋಬೇಡಿ. ಅಲ್ಲ, ಮಾಡ್ತಾರೆ. 2013 ಎಲೆಕ್ಷನ್ ಅಫಿಡವಿಟ್ ನಲ್ಲಿ ಸಿದ್ದರಾಮಯ್ಯನವರೇ ಈ ಸೈಟ್ಗಳ ಉಲ್ಲೇಖ ಮಾಡಿದ್ರ ನೀವು ಅಂದ್ರೆ ಕಣ್ತಪ್ಪಿನಿಂದ ಬಿಟ್ಟು ಹೋಗಿದೆ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಪತ್ರಕರ್ತರ ಪ್ರಶ್ನೆಗೆ ಬಂದಿದ್ದದು ಆ ಪ್ರಶ್ನೆ ಬೇರೆ, ನಮ್ಮ ಪ್ರಶ್ನೆ ಬೇರೆ. ನಾವು ಇಲ್ಲಿ ಮಾಡುವ ಪ್ರಶ್ನೆಗಳೇ ಬೇರೆ ಇರ್ತದೆ. ನಾವು ದಾಖಲೆ ಸಮೇತ
ನಾವು ಇಡ್ತೀವಿ. ನೀವು ದಾಖಲೆ ಕೊಟ್ಟು ಮಾತಾಡೋದಿಲ್ಲ, ಕೇಳ್ತೀರಿ, ಪ್ರಶ್ನೆ ಮಾಡ್ತೀರಿ, ನೀವು ಇಲ್ಲ ಅಂತಿಲ್ಲ. ಆದರೆ ನಾವು ದಾಖಲೆಗಳನ್ನು ಕೊಡ್ತೀವಿ. ಅವರೇ ಹೇಳಿದ್ದಾರೆ 1935 ಲಿಂಗ ಅಂತಕ್ಕಂಥವ್ರಿಗೆ ಆಕ್ಷನ್ನಲ್ಲಿ ಈ ಜಮೀನು ಬಂದಿದೆ. 92, 93 ಆ ಜಮೀನು ಮೂಡಾದವರು ಅಕ್ವೈರ್ ಮಾಡಿದ್ದಾರೆ. 96 ಅದಕ್ಕೆ 61 ನೋಟಿಫಿಕೇಷನ್ ಆಗಿದೆ, 16(2) ನೋಟಿಫಿಕೇಷನ್ ಆಗಿದೆ. 16(2) ಆದಮೇಲೆ ಯಾರಿಗೂ ಕೂಡ ಡಿನೋಟಿಫೈ ಮಾಡೋ ಅಧಿಕಾರ ಇಲ್ಲ. ಅದು ಸರ್ಕಾರದ ಆಸ್ತಿ. ಸರ್ಕಾರ ಬೇಕಾದರೆ ಇನ್ನೊಂದು ಸಾರಿ ಇನ್ನೊಬ್ಬರಿಗೆ ಅದನ್ನು ಕೊಡ್ಬೋದು. ಸರ್ಕಾರಕ್ಕೆ ಆ ಹಕ್ಕಿದೆ, ಡಿನೋಟಿಫೈ ಮಾಡೋ ಹಕ್ಕಿಲ್ಲ. ಯಾಕೆಂದರೆ 3,40,200 ರೂಪಾಯಿ ಅದಕ್ಕೆ ಪರಿಹಾರವನ್ನು ಕೊಟ್ಟಾಗಿದೆ. ಇಷ್ಟೆಲ್ಲ ಆದಮೇಲೆ 98 ನೀವು ಹೇಗೆ ಡಿನೋಟಿಫೈ ಮಾಡ್ತೀರಿ? 2004 ಹೇಗೆ ನೀವು ಒಬ್ಬರು ಆ ಲಿಂಗ ಅನ್ನೋರಿಗೆ 3 ಮಕ್ಕಳು, 3 ಕುಟುಂಬ ಇದೆ, ಒಬ್ಬನ ಹೆಸರಿಗೆ ಪಾವತಿ ಖಾತೆ ಮಾಡಿದ್ದಾರೆ. ಪಾವತಿ ಖಾತೆ ಮೀನ್ಸ್ ಇಟ್ ಈಸ್ ನಾಟ್ ಎ ಓನರ್ಶಿಪ್ ಆಫ್ ದಿ ಪರ್ಸನ್. ಆ ಕುಟುಂಬಕ್ಕೆ ಸೇರಿದ ಒಬ್ಬ ಇದನ್ನು ಇವಾಗ ಟ್ಯಾಕ್ಸ್ ಕಟ್ಟಬೇಕು, ಏನೋ ಆಗು ಹೋಗುಗಳು ನೋಡ್ಕೊಳ್ಬೇಕು. ಅದಕ್ಕಾಗಿ ಲೀಗಲ್ ಹೇರರ್ ಅಂತೇಳಿ ಕೊಟ್ಟಿರ್ತಾರೆ. ಅವನಿಗೆ ಮಾರೋ ಹಕ್ಕು ಅಧಿಕಾರ ಇರೋದಿಲ್ಲ. ಹಂಗಿದ್ದಾಗಲೂ ಆತನ ಕಡೆಯಿಂದ ನೀವು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಮಲ್ಲಿಕಾರ್ಜುನ್. ಅದನ್ನು ಜಮೀನು ಆಗಲೇ ಲೇಔಟ್ ಮಾಡಿ ಹಂಚಿಕೆ ಆಗೋಗಿದೆ, ಜಮೀನು ಇಲ್ಲ ಈಗ ಅಲ್ಲಿ. ಆದರೆ ನೀವು ಖರೀದಿ ಆಯಿತು, ಅದಾದಮೇಲೆ ಕನ್ವರ್ಷನ್ ಬೇರೆ ಆಗುತ್ತೆ. DC ಅದು ಯಾವ DC ಸಾಹೇಬ ಇದ್ರೋ ಗೊತ್ತಿಲ್ಲ ನನಗೆ, ಕನ್ವರ್ಷನ್ನು ಮಾಡಿದ್ದಾರೆ. 2015 ಕನ್ವರ್ಷನ್ ಆಗುತ್ತೆ. ಕನ್ವರ್ಷನ್ ಮಾಡಿ ಆದಮೇಲೆ 10-11 ನೀವು ಒಂದು ನಿಮಿಷ ಸಮಯ ಈಕ್ವಲ್ ಕೋರ್ಟ್ ತರ ಇಲ್ಲಿ ಮಾಡಕ್ ಹೋದ್ರೆ ಸಮಯ ಸ್ವಲ್ಪ ಸಿಕ್ಕತ್ತೆ ಚಾನಲ್ ಅಲ್ಲಿ. ದಯವಿಟ್ಟು ಅವರು ಅದನ್ನ ಅರ್ಥ ಅದು ನನ್ನ ಜವಾಬ್ದಾರಿ ಇದೆ ತೇಜಸ್ವಿನಿ ಮೇಡಮ್. ಜವಾಬ್ದಾರಿ ಜವಾಬ್ದಾರಿ ನಿಮಗೂ ಸಮಯ ಕೊಡುವಂತ ನನ್ನ ಜವಾಬ್ದಾರಿ. ಅವರು ಕೇಳ್ತಾ ಇರುವ ಪ್ರಶ್ನೆಗಳನ್ನು ನೋಟ್ ಮಾಡ್ಕೊಳ್ಳಿ. ಅವರು ಸ್ವತಃ ವಕೀಲರಿದ್ದಾರೆ, ಮೈಸೂರು ನಿವಾಸಿ ಇದ್ದಾರೆ, ಆದ್ರಿಂದ ಅವ್ರನ್ನ ಪ್ರಶ್ನೆ ಮಾಡಬೇಡಿ. ಅವರ ಜೀವನದ ಒಂದು ಯಾನದ ಮೇಲೆ ಬೇಕಾದಂಗೆಲ್ಲ ಮಾತಾಡಿ ಬೇಕಾದಂಗೆಲ್ಲ ಹೇಳಿದ ತಕ್ಷಣ ನಾವೇನ್ ಸುಮ್ನೆ ಕುತ್ಕೊಳಕ್ ಬಂದಿಲ್ಲ. ನಮ್ಮ ವ್ಯೂ ಪಾಯಿಂಟ್ ನಾವ್ ಹೇಳೇ ಹೇಳ್ತೀವಿ. ಇತ್ತು ಜೈಲ್ ಬಗ್ಗೆ ಮಾತಾಡಿದ್ರಲ್ಲ, ಯಡಿಯೂರಪ್ಪನವ್ರು ಹಾಗಾದ್ರೆ ಜೈಲ್ಗೆ ಯಾಕೆ ಹೋಗಿದ್ರು? ಸತ್ತ ವ್ಯಕ್ತಿಗಳ ಹತ್ರ ಸೈನ್ ಹಾಕ್ಸ್ಕೊಂಡವ್ರು ಯಾರು? ಅದೆಲ್ಲ ನೋಡಿ, ತಮಗೊಂದು ನ್ಯಾಯ ಮತ್ತೊಬ್ಬರಿಗೊಂದು ನ್ಯಾಯ ಹೇಳ್ಬಾರ್ದು. ಸಿಸ್ಟಮ್ ಅಲ್ಲಿ ತಪ್ಪಾಗಿದ್ರೆ ತಪ್ಪಾಗಿದೆ. ಎಲ್ಲರ ಕಾಲದಲ್ಲಿ ಸರ್ಕಾರ ನಡೆದಿದೆ. ನಮ್ ಸರ್ಕಾರ ಆದ್ಮೇಲೆ ನಿಮ್ ಸರ್ಕಾರ ಬಂದಿದೆ, ನಿಮ್ ಸರ್ಕಾರ ಆದ್ಮೇಲೆ ನಮ್ ಸರ್ಕಾರ ಬಂದಿದೆ. ಅವಾಗ ಏನ್ ಮಾಡ್ತಾ ಇದ್ರಿ? ಸಿಬಿಐ ಯಾರಿಗೆ ಕೊಡ್ಬೇಕು ಯಾರಿಗೆ ಬಿಡ್ಬೇಕು ಅನ್ನೋದನ್ನ ಹೇಳೋದಕ್ಕೆ ಕಾನೂನಿದೆ. ನಾನು ದುಂಡಾವರ್ತಿ ಮಾತಾಡೋದಿಲ್ಲ. ಅವ್ರ ಕೇಸ್ ನಲ್ಲಿ ಏನಾಯ್ತು ಅಂತ ಹೇಳ್ಬಾರ್ದ? ಕೇಸನ್ನ ಹೇಳ್ತಾ ಇದ್ದೇನೆ. ಬೀದಿಲಿ ಇರ್ತಕ್ಕಂಥ ಕ್ವೆಶ್ಚನ್ ಮಾಡ್ಬೋದು. ನೀವು ನೋಡಿ, ಇಬ್ಬರಿಗೂ ಮೈತ್ರಿ ಅವ್ರಿಗೆ ಸಮಯ ಕೊಟ್ಮೇಲೆ ದಯವಿಟ್ಟು ನನಗೂ 20 ನಿಮಿಷ ಆಗಿದೆ, ಇನ್ನೂ 40 ನಿಮಿಷ ಇದೆ ನನ್ನ ಹತ್ರ, ಇನ್ನೂ 40 ನಿಮಿಷ ಇದೆ. ಡೀಟೇಲ್ ಆಗಿ ಉತ್ತರ ಕೊಡಿ, ಡೀಟೇಲ್ ಆಗಿ ಉತ್ತರ ಕೊಡಿ ತೇಜಸ್ವಿನಿ ಅವರೇ. ನಾನು ಸಿದ್ದರಾಮಯ್ಯ ಯಾರು, ಅವ್ರ ಮಿಸ್ಸಸ್ ಯಾರು, ಅವ್ರಿಗೆ ಹೆಂಗ್ ಬಂತು, ನಾನು ಕೇಸ್ ಹಿಸ್ಟರಿ ತಗೊಂಡ್ಬಂದಿರ್ತೀನಿ. ದಯವಿಟ್ಟು ಕೊಡಿ, ದಯವಿಟ್ಟು ಕೊಡಿ. ಐ ಆಮ್ ಆಲ್ಸೋ ಅನ್ ಅಡ್ವೊಕೇಟ್. ಈ ಡಿಬೇಟಿನ ಸ್ವರೂಪ ಈಗಾಗದಾದ್ರೆ ಐ ಆಮ್ ಪ್ರಿಪೇರ್ಡ್ ಫಾರ್ ದಟ್. ಅದೆಲ್ಲ ಹೇಳಿ, ನೀವು ಇದು ಮಾಡಿ. ಬ್ರೇಕ್ ಇಂತ ಮುಂಚೆ ನಾನು ದುಂಡಾವರ್ತಿಯ ಮಾತುಗಳನ್ನು ಮಾತಾಡೋದಿಲ್ಲ. ನಾನು ದುಂಡಾವರ್ತಿ ಎಲ್ಲ ಮಾಡಿಲ್ಲ. ಏನು ಸಿಗ್ತಾ ಇದೆಯೋ ನನಗೆ ಏನು ಗೊತ್ತಿದೆಯೋ ಕೇಸ್ ಸ್ಟಡಿ ಮಾಡಿದ್ದೀನಿ. ತೇಜಸ್ವಿನಿ ಅವರ ನನಗೆ ಗೊತ್ತಿರುವ ವಿಷಯವನ್ನ ನಾನು ಮಂಡಿಸ್ತೇನೆ. ತೇಜಸ್ವಿನಿ ಅವರೇ, ಡಿಬೇಟಿನ ಟೈಮ್ ವೇಸ್ಟ್ ಮಾಡ್ತೀರಿ, ಡಿಬೇಟಿನ ಟೈಮ್ ವೇಸ್ಟ್ ಮಾಡ್ತೀರಿ. ಮಾಡಕ್ಕೆ ಬಂದಿರೋದು ಈಗ ಅವರು ದುಂಡಾವರ್ತಿ ಶಬ್ದ ಅವರು ಅದಕ್ಕೆ ಬಂದಿರೋದು. ನಾವೇನು ಮಾಡಕ್ಕಾಗಲ್ಲ. ಪಾದಯಾತ್ರೆನೇ ಮಾಡಿ ಬಂದಿರೋದು. ಬಳ್ಳಾರಿ ತನಕ ಪಾದಯಾತ್ರೆ ಇಬ್ರು ಮಾಡಿದೀವಿ. ಅವರು ನಾವು ಒಟ್ಟಿಗೆ ಪಾದಯಾತ್ರೆ ಮಾಡಿರೋದು ಬಿಜೆಪಿ ವಿರುದ್ಧ. ಆದ್ರಿಂದ ಸುಮ್ಮನೆ ಉದ್ದೇಶಪೂರ್ವಕವಾಗಿ ಬೇರೆ ಕಡೆ ತಗೊಂಡೋಗ್ಬೇಕು ಅಂದ್ರೆ ನಾನು ಅದಕ್ಕಾಗೋದಿಲ್ಲ. ಆ ಕೇಸಿನ ಕ್ರೊನಾಲಜಿ ಹೇಳೋದು ಹೇಳ್ಬಾರ್ದ ಅವರು? ಅದನ್ನಾರು ಹೇಳಿ. ಕೇಸ್ ಸ್ಟಡಿ ಅಷ್ಟೇ ಹೇಳ್ತಾ ಇದ್ದಾರೆ. ಕ್ರೊನಾಲಜಿ ಹೇಳ್ಬಾರ್ದ? ಕೇಸ್ ಹಿಸ್ಟರಿ ಇದೆ, ನೋಡ್ಕೋತಾರೆ. ಯೂಟ್ಯೂಬ್ ಕಾಲ, ಸೋಷಿಯಲ್ ಮೀಡಿಯಾ ಕಾಲ.
ಬೆಳಗ್ಗೆ ಸಂಜೆ ಸದನದಲ್ಲೂ ಅದೇ ಮಾತಾಡಿದೀವಿ, ಅವ್ರ ಪ್ರೆಸ್ ಕಾನ್ಫರೆನ್ಸ್ ಅದೇ ಮಾತಾಡಿದ್ದಾರೆ, ಮೀಡಿಯಾ ಕೋಟಿ ಜನ ಅದನ್ನೇ ನೋಡಿದ್ದಾರೆ. ನನಗೂ ಬಾಯಿದೆ. ಮತ್ತೆ ಏನ್ ಮಾತಾಡ್ಬೇಕು? ಒಂದ್ ನಿಮಿಷ ಡಿಬೇಟ್ ಏನ್ ಮಾಡ್ಬೇಕು? ಈ ಇಶ್ಯೂಸ್ನೆಲ್ಲ ಎಲೆಕ್ಷನ್ ಮುಂಚೆ ಡಿಬೇಟ್ ಏನ್ ಮಾಡ್ಬೇಕು ಹೇಳಿ? ಈ ಎಲೆಕ್ಷನ್ ಗಿಂತ ಮುಂಚೆ ಎಲ್ಲ ಎತ್ತಿರ್ಲಿಲ್ವಾ? ಪ್ರಣಾಳಿಕೆ ಬಿಡುಗಡೆ ಮಾಡಿರ್ಲಿಲ್ವಾ? ಅದನ್ನೆಲ್ಲ ಜನ ಕೇಳಿಸ್ಕೊಳ್ಳಿಲ್ವಾ? ಕೋಟಿ ಹಣ ಎಲೆಕ್ಷನ್ ಪ್ರಚಾರದಲ್ಲಿ ನಾವು ಮಾಡಿಲ್ವಾ? ಅದಾದ್ಮೇಲೆ ವರ್ಡಿಕ್ಟ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ನಮ್ಮ ಸಚಿವ ಸಂಪುಟ ಆಯ್ಕೆ ಮಾಡಿದೆ ಸಿದ್ದರಾಮಯ್ಯನವ್ರನ್ನ. ಸಿದ್ದರಾಮಯ್ಯನವ್ರು ಸ್ವತಃ ಆಗಿಲ್ಲ. ಇಲ್ಲ ಅಂದವ್ರು ಯಾರು? ಇಲ್ಲ ಅಂದವ್ರು ಯಾರು? ನೀವು ನಿಮ್ಮ ಸಿದ್ದರಾಮಯ್ಯನವರ ಭದ್ರವಾಗಿ ಇಟ್ಕೊಳ್ಳಿ, ನಮಗೇನು ಸಂಬಂಧ ಇಲ್ಲ. ಕೇಸಿನ ವಿಷಯ ಅಷ್ಟೇ ಮಾತಾಡ್ತೇನೆ ನಾನು. ನಿಮ್ಮ ಸಿದ್ದರಾಮಯ್ಯನ ಕಟ್ಕೊಂಡು ನಮಗೂ ಏನಾಗಬೇಕಾಗಿಲ್ಲ, ನೀವು ಭದ್ರವಾಗೇ ಇಟ್ಕೊಳ್ಳಿ, ನಮ್ಮದೇನು ಸಂಬಂಧ ಇಲ್ಲ. ಕೇಸಿನ ಬಗ್ಗೆ ಅಷ್ಟೇ ಮಾತಾಡ್ತಿದ್ದೀನಿ. ಈ ನಾಡಿನ ಮುಖ್ಯಮಂತ್ರಿ ನನ್ನ ಪಕ್ಷದ ನಾಯಕರಿದ್ದಾರೆ. ಹೌದು ಮೇಡಮ್, ಇಲ್ಲ ಅಂದವ್ರು ಯಾರು? ಅವ್ರು ಜಮೀನಿನ ಸಮಯ ಬಂದಾಗ ಹೇಳಿ ಅದನ್ನ. ನಿಮ್ ಸಮಯ ನಾಟ್ ಅ ಗುಡ್ ಬಿಹೇವಿಯರ್. ತೇಜಸ್ವಿನಿ ಅವರು ವೀಕ್ಷಕರ ಜಾಣರು ಇರ್ತಾರೆ. ಏನಾಗಿದೆ ಕ್ರೋನಾಲಜಿ? ಸಿದ್ದರಾಮಯ್ಯನವರು ಯಾರು ಲೂಟಿ ಮಾಡ್ಕೊಂಡೆಲ್ಲ ಓಡೋಗಿಲ್ಲ, ದೇಶ ಲೂಟಿನೇ ಮಾಡಿರೋದು ನಾನು ತೋರಿಸ್ತೇನೆ, ನಾನು ಸಾಬೀತು ಮಾಡ್ತೀನಿ. ಲೂಟಿ ಮಾಡಿದ್ದಾರೆ ತೇಜಸ್ವಿನಿ ಅವರು ಓಡಿ ಹೋಗಿದ್ದಕ್ಕೆ, ಮುಂದೆ ಟಿವಿ ಮುಂದೆ ಕುತ್ಕೊಂಡು ಈ ಡಿಬೇಟ್ ನೋಡ್ತಿರ್ತಾರಲ್ಲ, ಒಂದ್ ನಿಮಿಷ ಟಿವಿ ಮುಂದೆ ಕೂತ್ಕೊಂಡು ಡಿಬೇಟ್ ನೋಡ್ತಿರ್ತಾರಲ್ಲ, ಜನ ಬಹಳ ಜಾಣರಿರ್ತಾರೆ ಮೇಡಮ್. ಅವ್ರಿಗೆಲ್ಲ ಅರ್ಥ ಆಗುತ್ತೆ, ಎಲ್ಲ ಅರ್ಥ ಆಗುತ್ತೆ, ಜನನು ನೋಡ್ತಾ ಇದ್ದಾರೆ, ಎಲ್ಲ ಅರ್ಥ ಆಗುತ್ತೆ ಅವ್ರಿಗೆ. ಡೆಫಿನೆಟ್ಲಿ ನೋಡ್ತಾ ಇದ್ದಾರೆ. ಅವರಿಗೂ ಗೊತ್ತಾಗಬೇಕು ಕೇಸ್ ಏನೇನ್ ಆಗಿದೆ ಅಂತ. ನಿಮ್ಮ ವರ್ಷನ್ ಅವ್ರಿಗೆ ಫಾಲೋ ಮಾಡೋರು ಅವ್ರಿಗೆ ಗೊತ್ತಿರುತ್ತೆ, ಇವ್ರಿಗೆ ಫಾಲೋ ಯು ವಿಲ್ ಡಿಸೈಡ್. ಡಿಬೇಟ್ ನಲ್ಲಿ ಯಾರು ಏನ್ ಹೇಳ್ಬೇಕು ಅನ್ನೋದು ನೀವು ಡಿಸೈಡ್ ಮಾಡ್ತೀರಾ. ತೇಜಸ್ವಿನಿ ಅವರು ನೀವು ಡಿಸೈಡ್ ಮಾಡ್ತೀರಾ ಡಿಬೇಟ್ ನಲ್ಲಿ ಯಾರೇನ್ ಮಾತಾಡಬೇಕು ಅಂತ? ನಾನೇನ್ ಮಾತಾಡ್ಬೇಕು, ನನ್ನ ಪಕ್ಷ ಡಿಫೆಂಡ್ ಮಾಡೋದನ್ನ ಅವ್ರು ಮಾತಾಡೋದಕ್ಕೆ ಬಿಡಿ. ಹಂಗಿದ್ರೆ ನಾವು ಮಾತಾಡೋದು ಅಡ್ಡ ಬರಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.